ಶಿವಾನಿನ ಯಾರೋ ಹೊಡೆದು ಕೆಳಗ್ ತಳ್ಳಿ ಸಾಯಿಸಿದ್ದಾರೆ. ಆ ಲೇಡಿ ಯಾರಾಗಿರ್ಬೋದು? ಫೇಸ್ ಕ್ಲಾರಿಟಿ ಇಲ್ಲಲ್ಲೇನ್ರಿ? ಸರ್, ನಿಮ್ಮ ಹತ್ರ ಇನ್ನೊಂದು ಕ್ಯಾಮ್ರಾ ಏನಾದರೂ ಇದೆಯಾ? ಇಲ್ಲ ಸರ್, ಇದೊಂದೇ ಇರೋದು. ಶಿವಾನಿನ ಸಾಯಿಸೋ ಅವಶ್ಯಕತೆ ಆ ಲೇಡಿಗೆ ಏನಿತ್ತು? ಅವಳು ಯಾರು ಅಂತ ಗೊತ್ತಾದ್ರೆ ಎಲ್ಲ ವಿವರ ಗೊತ್ತಾಗುತ್ತೆ. ಬನ್ನಿ, ಆ ಲೇಡಿ ಯಾರಂತ ಕಂಡುಹಿಡಿಯೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಬನ್ನಿ. ಎಲ್ಲಿಟ್ಟೆ ಅದನ್ನ? ಏನ್ ಹುಡುಕ್ತಿದ್ಯಾ ಹಾರಿಕಾ? ನನ್ ಚೈನ್ ಮ್ಯಾಮ್. ಇಲ್ಲೇ ಎಲ್ಲೋ ಇಟ್ಟು ಮರ್ತ್ ಹೋದೆ. ಎಷ್ಟು ಹುಡುಕಿದ್ರೂ ಕಾಣಿಸ್ತಿಲ್ಲ. ಇಲ್ಲೇ ಇಟ್ಟಿದ್ಯಾ ಅಥವಾ ಇನ್ನೆಲ್ಲಾದ್ರೂ ಬೀಳಿಸ್ಕೊಂಡ್ಯಾ? ಇಲ್ಲ ಮ್ಯಾಮ್, ರೂಮಲ್ಲೇ ಇಟ್ಟಿದ್ದ ಹಾಗೆ ನೆನ್ಪು. ಚೆನ್ನಾಗಿ ನೆನ್ಪು ಮಾಡ್ಕೋ. ಒಂದ್ ವೇಳೆ ಆ ಸ್ಪಾಟಲ್ಲಿ ಏನಾದ್ರೂ ಬೀಳಿಸ್ಕೊಂಡ್ಯಾ? ಯಾವ ಸ್ಪಾಟಲ್ಲಿ ಮ್ಯಾಮ್? ಅದೇ ಶಿವಾನಿನ ನೀನ್ ಹೊಡೆದು ಸಾಯಿಸಿರೋ ಸ್ಪಾಟಲ್ಲಿ. ನಿನ್ ಚೈನ್ ಈ ರೂಮಲ್ಲೋ, ಈ ಮನೇಲೋ, ಇಲ್ಲ ಇನ್ಯಾವ ಕಡೆ ಆದ್ರೂ ಬಿದ್ದಿದ್ರೆ ಪರವಾಗಿಲ್ಲ. ಆದ್ರೆ ಆ ಸ್ಪಾಟಲ್ಲಿ ಏನಾದ್ರೂ ಬಿದ್ದಿದ್ರೆ ನೀನ್ ಅಪಾಯದಲ್ಲಿ ಸಿಕ್ಕಾಕೊಂಡಂಗೆ. ನಿನ್ ಚೈನಲ್ಲಿದ್ರೆ ಪೊಲೀಸರಿಗೆ ಎವಿಡೆನ್ಸ್ ಆಗತ್ತೆ. ಅದನ್ನ ಇಟ್ಕೊಂಡು ಅಡ್ರೆಸ್ ಹುಡ್ಕೊಂಡು ಮನೆಗೆ ಬರ್ತಾರೆ. ನೋ ಚಾನ್ಸ್ ಮ್ಯಾಮ್. ಚೈನ್ ಅಲ್ಲಿ ಬಿದ್ದಿಲ್ಲ. ಅಷ್ಟಕ್ಕೂ ಬಿದ್ದಿರಲ್ಲ. ನಾನು ಅಲ್ಲಿಗೆ ಹೋದೆ, ಅವಳ ಜೊತೆ ಮಾತಾಡ್ದೆ, ಹೊಡೆದು ಸಾಯಿಸಿ ಬಂದ್ಬಿಟ್ಟೆ. ಅದಕ್ಕೂ ಮೀರಿ ಅಲ್ಲೇನು ನಡೆದಿಲ್ಲ. ಶ್ಯೂರ್ ಆಗಿ ಹೇಳ್ತಿದ್ಯಾ? ಡೌಟ್ ಏನೂ ಇಲ್ಲ ತಾನೆ? ನೋ ಡೌಟ್ ಮ್ಯಾಮ್. ಶಿವಾನಿ ಮರ್ಡರ್ ಕೇಸಲ್ಲಿ ನಾನ್ ಸಿಕ್ಕಾಕೊಳ್ಳೋದಲ್ಲ. ನನ್ ಮೇಲೆ ಡೌಟ್ ಕೂಡ ಬರಕ್ ಸಾಧ್ಯ ಇಲ್ಲ. ಮತ್ತೆ ನೆನ್ಪು ಮಾಡ್ಕೋ ಹಾರಿಕಾ, ಇಷ್ಟು ಸಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ದೊಡ್ಡ ದೊಡ್ಡ ಪ್ರೊಫೆಷನಲ್ ಕಿಲ್ಲರ್ಸ್, ಕ್ರಿಮಿನಲ್ಸ್ ಕೂಡ ಒಂದ್ಸಲ ಚಿಕ್ಕ ಚಿಕ್ಕ ತಪ್ಪು ಮಾಡಿ ಸಿಕ್ಕಾಕೋತಾರೆ. ನಾನಂಥ ತಪ್ಪೇನು ಮಾಡಿಲ್ಲ ಮ್ಯಾಮ್. ನನಗ್ ಸಂಬಂಧಪಟ್ಟಿದ್ ಯಾವ ಒಂದು ಆಧಾರನೂ ಅಲ್ಲಿ ಬಿದ್ದಿಲ್ಲ. ನನ್ ಮೇಲೆ ಯಾರಿಗೂ ಡೌಟ್ ಬರೋ ಚಾನ್ಸ್ ಕೂಡ ಇಲ್ಲ. ಎಲ್ರೂ ಶಿವಾನಿ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂತ ಅನ್ಕೋತಾರೆ, ಇಲ್ಲ ಯಾರು ಮರ್ಡರ್ ಮಾಡಿರ್ಬೇಕು ಅಂತ ಅನ್ಕೋತಾರೆ. ಆದ್ರೆ ನಾನೇ ಶಿವಾನಿನ ಸಾಯಿಸಿದೀನಿ ಅಂತ ಯಾರೂ ಎಕ್ಸ್ಪೆಕ್ಟ್ ಮಾಡಲ್ಲ. ಇದು ನನಗೆ ನಿಮ್ಗೆ ಮಾತ್ರ ಗೊತ್ತಿರೋದು. ಓಕೆ ಹಾರಿಕಾ, ಕೇರ್ಫುಲ್. ಬೇಗ ಆ ಚೈನ್ ಎಲ್ಲಿದೆ ಅಂತ ಕಂಡುಹಿಡಿ. ಆಗ ಯಾವ ಡೌಟು ಇರಲ್ಲ. ಓಕೆ ಮ್ಯಾಮ್, ನಾನ್ ನೋಡ್ತೀನಿ. ಚೈನ್ ಎಲ್ಲಿಟ್ಟೆ? ಒಂದ್ ವೇಳೆ ಮ್ಯಾಮ್ ಹೇಳ್ದಂಗೆ ಅದು ಆ ಸ್ಪಾಟಲ್ಲಿ ಏನಾದ್ರೂ ಬಿದ್ಗಿದ್ ಹೋಗಿದ್ಯಾ? ಅಂದ್ರೆ ಶಿವಾನಿದು ಮರ್ಡರಾ? ಹೌದಣ್ಣ. ಶಿವಾನಿ ತಲೆ ಮೇಲೆ ಯಾರೋ ಬಲವಾಗಿ ಹೊಡೆದು ಸಾಯಿಸಿದ್ದಾರೆ. ಅವ್ರು ಯಾರಾಗಿರ್ಬೋದು ಅಭಿ? ಶಿವಾನಿ ಮೇಲೆ ಅಷ್ಟು ಕೋಪ ಯಾರಿಗಿದೆ? ಸಿಸಿ ಕ್ಯಾಮೆರಾ ಫುಟೇಜ್ ಅಲ್ಲಿ ಒಂದ್ ಲೇಡಿ ಅನುಮಾನಾಸ್ಪದವಾಗಿ ಕಾಣಿಸಿದ್ಲು ಅಕ್ಕ. ಹುಡ್ಗಿರ್ ಹಾಕೊಳ್ಳೋ ಚೈನ್ ಕೂಡ ಸ್ಪಾಟ್ ಅಲ್ಲಿ ಸಿಕ್ತು. ಶಿವಾನಿನ ಒಂದು ಹುಡುಗಿ ಮರ್ಡರ್ ಮಾಡಿದಾಳೆ ಅಂದ್ರೆ ಹಾರಿಕಾ ಆಗಿರ್ಬೋದಾ? ಇಲ್ಲ ಅಖಿಲ್, ಹಾರಿಕಾ ಕೆಟ್ಟೋಳೆ ಹೊರತು ಅದರಷ್ಟೊಂದು ಕೆಟ್ಟೋಳಲ್ಲ. ಒಬ್ಬ ಮನುಷ್ಯರನ್ನ, ಅದು ಒಂದು ಹೆಣ್ಣು ಮಗುನ ಕೊಲೆ ಮಾಡೋಷ್ಟು ನೀಚ ಹೆಣ್ಣು ಅವಳಲ್ಲ. ಅಷ್ಟಕ್ಕೂ ಶಿವಾನಿ ಹಾರಿಕಾ ಮಧ್ಯೆ ಯಾವ ಜಗಳನೂ ಇರ್ಲಿಲ್ವಲ್ಲ. ಮತ್ತೆ ಶಿವಾನಿ ಆ ಜಾಗಕ್ಕೆ ಹೋಗಿದ್ದಾಳೆ ಅಂತ ಯಾರು ಗೊತ್ತಿತ್ತು? ಸರಿಯಾಗಿ ಆ ಜಾಗ ತಿಳ್ಕೊಂಡು ಶಿವಾನಿನ ಸಾಯಿಸೋ ಅವಶ್ಯಕತೆ ಯಾರಿಗಿತ್ತು? ಖಂಡಿತವಾಗ್ಲೂ ಇದು ಗೊತ್ತಿರೋರು ಮಾಡಿರೋ ಕೆಲ್ಸಾನೇ ಆಗಿರುತ್ತೆ. ಶಿವಾನಿ ಅಲ್ಲಿದ್ದಾಳೆ ಅಂತ ತಿಳ್ಕೊಂಡೇ ಸಾಯಿಸಿರ್ತಾರೆ. ಪೊಲೀಸರು ಕಂಪ್ಲೇಂಟ್ ಕೊಟ್ರೆ ಅವ್ರು ಎನ್ಕ್ವೈರಿ ಮಾಡ್ತಾರಲ್ವಾ ಅಣ್ಣ? ಪೊಲೀಸವ್ರಿಗೆ ಹೇಳಿದ್ರೆ ವಿಷ ಆಚೆ ಬರುತ್ತೆ ಅಖಿಲ್. ಅಪರಾಧಿ ಹುಷಾರಾಗ್ತಾನೆ. ಕರೆಕ್ಟ್ ಅಭಿ. ಮತ್ತೆ CCTV ಫುಟೇಜ್ ಅಲ್ಲಿ ಕೊಲೆ ಮಾಡಿದವರು ಸರಿಯಾಗಿ ಕಾಣಿಸಿಲ್ವಲ್ಲ? ಇಲ್ಲ ಭಾವ, ಅಲ್ಲಿರೋ ಕ್ಯಾಮ್ರಾ ಬಗ್ಗೆ ತಿಳ್ಕೊಂಡು
ಕೊಲೆಗಾರರು ಹುಷಾರಾಗಿದ್ದಾರೆ, ಆದ್ರೆ ಚೈನ್ ಮಾತ್ರ ಸಿಕ್ಕಿದ್ದು. ಆ ಚೈನ್ ಯಾರ್ದು ಅಂತ ಗೊತ್ತಾದ್ರೆ ಅರ್ಧ ಇನ್ಫಾರ್ಮೇಷನ್ ಸಿಕ್ಕಿದಾಗೇನೆ ಸ್ಪಾಟಲ್ಲಿ ಇನ್ನೂ ಎನ್ಕ್ವೈರಿ ಮಾಡ್ತೀವಿ. ಶಿವಾನಿ ಸಾಯಿಸಿದವ್ರು ಯಾರೇ ಆಗಿರಲಿ, ಸುಮ್ಮನೆ ಬಿಡೋ ಮಾತೇ ಇಲ್ಲ. ಯಪ್ಪ, ಇದು ಎಲ್ಲೆಲ್ಲೋ ಹೋಗಿ ನನ್ನ ತಲೆಗೆ ಬರೋ ಥರ ಇದೆಯಲ್ಲಪ್ಪ. ಶಿವಾನಿಗೆ ಸೂಸೈಡ್ ಸಲಹೆ ಕೊಟ್ಟೋಳೆ ನಾನು. ಈಗ ಅವಳು ನಿಜವಾಗ್ಲೂ ಸತ್ತೋಗಿದ್ದಾಳೆ. ಶಿವಾನಿ ಅಲ್ಲಿದ್ದಾಳೆ ಅಂತ ಹಾರಿಕಾಗೆ ಹೇಳ್ದೋಳು ನಾನೇ. ಒಂದು ವೇಳೆ ಅವಳೇನಾದ್ರೂ ಸಾಯಿಸಿದಾಳ? ಒಂದ್ಸಲ ಫೋನ್ ಮಾಡಿ ಕೇಳ್ತೀನಿ. ಹಲೋ ಆಂಟಿ, ಅಲ್ಲಿ ಹೇಗಿದೆ ಸಿಚುವೇಶನ್? ಶಿವಾನಿ ಸತ್ ಹೋಗಿದ್ದಕ್ಕೆ ದಮಯಂತಿ ಅದಕ್ಕೆ ಗೋಳಾಡ್ತಿದ್ದಾಳ? ವಸುಕನ್ ಜೊತೆ ಜಗಳ ಮಾಡ್ತಿದ್ದಾಳ? ಆ ಗೋಳಾಟ ಜಗಳ ಯಾವಾಗ್ಲೂ ಇದ್ದಿದ್ದೆ, ಆದ್ರೆ ಶಿವಾನಿ ಸಾವಿನ ಬಗ್ಗೆ ಅಭಿ ವಸು ಎನ್ಕ್ವೈರಿ ಮಾಡ್ತಿದ್ದಾರೆ. ಶಿವಾನಿ ಸೂಸೈಡ್ ಮಾಡ್ಕೊಂಡಿದ್ದಲ್ವಾ? ಅದು ಸೂಸೈಡ್ ಅಲ್ವಂತೆ, ಮರ್ಡರ್ ಅಂತೆ. ಪೋಸ್ಟ್ ಮಾರ್ಟಮ್ ಅಲ್ಲಿ ಅಭಿ ವಸುಗೆ ಏನೋ ಹೊಸ ವಿಷಯ ಗೊತ್ತಾಗಿದ್ಯಂತೆ. ಅವ್ರಿಗೇನ್ ಗೊತ್ತಾಯ್ತು ಆಂಟಿ? ನೀನ್ ಯಾಕೆ ಅಷ್ಟು ಗಾಬರಿ ಆಗ್ತಿದ್ಯಾ? ಗಾಬರಿ ಅಲ್ಲ, ಅವ್ರ ಎನ್ಕ್ವೈರಿಯಿಂದ ಏನ್ ತಿಳ್ಕೊಂಡ್ರು ಅಂತ ಕೇಳ್ದೆ. ಅಲ್ಲಿರೋ ಸಿಸಿ ಕ್ಯಾಮ್ರಾಲಿ ಯಾವ್ದಾದ್ರೂ ಆಧಾರ ಸಿಗುತ್ತೇನೋ ಅಂತ ನೋಡ್ತಾ ಇದ್ದಾರೆ. ಏನು ಸಿಗಲ್ಲ, ಕ್ಯಾಮ್ರಾದಲ್ಲಿ ಬೀಳ್ದಿರೋ ಥರ ನಾನು ಹುಷಾರಾಗಿದ್ನಲ್ಲ. ಹಾಗೇನೆ ಶಿವಾನಿ ಶವ ಸಿಕ್ಕಿರೋ ಜಾಗದಲ್ಲಿ ಅವ್ರಿಗೆ ಯಾವ್ದೋ ಚೈನ್ ಕಾಣಿಸ್ತಂತೆ. ಚೈನಾ? ಹುಡುಗಿರ ಹಾಕೊಳ್ಳೋ ಚೈನ್ ಕಣೆ. ಒಂದ್ ವೇಳೆ ಅದೇನಾದ್ರೂ ನಿಂದಲ್ಲ ತಾನೆ? ನನ್ ಚೈನ್ ಅಲ್ಲಿ ಹಾಕಿರುತ್ತೆ. ಅಂದ್ರೆ ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೆದರ್ಸು ಅಂತ ಶಿವಾನಿಗೆ ಹೇಳ್ದೋಳೆ ನಾನಲ್ವಾ? ಶಿವಾನಿ ಆ ಸ್ಪಾಟ್ಗೆ ಹೋಗಿದ್ದಾಳೆ ಅಂತ ನೀನು ಹೇಳಿದ್ದೆ. ಅದಕ್ಕೆ ನಾನೇ ಶಿವಾನಿನ ಮರ್ಡರ್ ಮಾಡಿದೀನಿ ಅಂತನಾ? ಅದ್ರ ಅವಶ್ಯಕತೆ ನನಗೇನಿದೆ? ನಿಜವಾಗ್ಲೂ ನೀನೇನು ಮಾಡಿಲ್ಲ ತಾನೆ? ನಾನ್ ಯಾಕೆ ಮಾಡ್ಲಿ ಆಂಟಿ? ಶಿವಾನಿ ಮೇಲೆ ನನಗೆ ಸೇಡೇನಿದೆ? ಸುಮ್ನೆ ಕೇಳ್ದೆ ಕಣೆ. ನೀನ್ ಮಾಡಿರಲ್ಲ ಬಿಡು, ಇನ್ಯಾರೋ ಮಾಡಿದ್ದಾರೆ ಅನ್ಸತ್ತೆ. ಅವರದ್ದೇ ಆ ಚೈನು. ಅದನ್ನ ಇಟ್ಕೊಂಡು ಅಭಿ ವಸು ಇಬ್ರು ಹತ್ಯೆ ಮಾಡಿದವ್ರನ್ನ ಹಿಡಿತಾರೆ. ಆ ಚೈನ್ ಇಟ್ಕೊಂಡು ನನ್ನನ್ನು ಹೇಗೆ ಹಿಡಿತಾರೆ? ಅಂಥ ಚೈನು ತುಂಬಾ ಇರುತ್ತೆ. ಸರಿ ಕಣೆ, ಇಡ್ತೀನಿ. ಏನೋ ಅನುಮಾನ ಬಂದು ಫೋನ್ ಮಾಡ್ದೆ, ಏನೋ ಅನ್ಕೋಬೇಡ. ಅಂದ್ರೆ ನನ್ ಚೈನ್ ಅಲ್ಲೇ ಬಿದ್ದಿತ್ತು ಅಂತಾಯ್ತು. ಇನ್ಮೇಲೆ ನಾನು ಸ್ವಲ್ಪ ಹುಷಾರಾಗಿರ್ಬೇಕು. ಅಭಿಭಾವ ವಸು ಅಕ್ಕಂಗೆ ಯಾವ ಕಾರಣಕ್ಕೂ ಸಿಗ್ಬಾರ್ದು. ಇವಳು ಯಾಕೆ ಬಂದ್ಲಿಲ್ಲಿಗೆ? ನೀನ್ ಯಾವಾಗ್ಲೇ ಬಂದೆ? ಫೋನಲ್ಲಿ ಯಾರ ಜೊತೆ ಮಾತಾಡ್ತಾ ಇದ್ದೆ ಅತ್ತೆ? ಅಪ್ಪ, ಇವಳೇನು ಕೇಳಿಸ್ಕೊಂಡಿಲ್ಲ ಅನ್ಸತ್ತೆ. ಹಾರಿಕಾ ಜೊತೆ. ಅವಳ ಜೊತೆ ಏನ್ ನಿನ್ ಮಾತು? ಶಿವಾನಿ ಸತ್ ಹೋಗಿದ್ದಕ್ಕೆ ಪಾಪ ಹಾರಿಕಾ ತುಂಬಾ ದುಃಖ ಪಟ್ಲು ಕಣೆ. ಫೋನ್ ಮಾಡಿ ಅಳ್ತಾ ಇದ್ಲು, ಸಮಾಧಾನ ಮಾಡ್ತಿದ್ದೆ. ಶಿವಾನಿ ಬಗ್ಗೆ ಸಂಬಂಧ ಇಲ್ದಿರೋ ಹಾರಿಕಾ ಕೂಡ ದುಃಖ ಪಡ್ತಿದ್ದಾಳೆ. ಆದ್ರೆ ಆ ವಸುಗೆ ಸ್ವಲ್ಪನೂ ದುಃಖ ಇಲ್ಲ. ವಸುನ ಯಾವತ್ತೂ ಕ್ಷಮಿಸಲ್ಲ. ಹಾರಿಕಾ ಕೂಡ ಅದೇ ಮಾತು ಹೇಳಿದ್ಲು ಕಣೆ, ಸತ್ರು ವಸುನ ಕ್ಷಮಿಸ್ಬೇಡ ಅಂತ. ಎಲ್ರೂ ಊಟಕ್ಕೆ ಕರ್ದೆ ವಸು? ಕರ್ದೆ ಅಕ್ಕ, ಬರ್ತಿದ್ದಾರೆ. ಇವಳೇನಿವಳು ಮಗಳು ಹೋಗಿರೋ ದುಃಖದಲ್ಲಿ ಊಟ ಮಾಡಲ್ಲ ಅನ್ಕೊಂಡೆ. ವಸು ಹೋಗಿ ಕರೀತಿದ್ದ ಹಾಗೆ ಬಂದೇ ಬಿಟ್ಲಲ್ಲ. ಏನ್ ಯೋಚಿಸ್ತಿದ್ದೆ ದಮಯಂತಿ?
ತಿನ್ನು. ದಮಯಂತಿ ಏನ್ ಮಾಡ್ತಾ ಇದೀಯಾ? ತಿನ್ನೋ ಅನ್ನನ ಯಾರಾದ್ರೂ ತಳ್ತಾರಾ? ನನ್ ಮಗಳನ್ನ ಅನ್ಯಾಯವಾಗಿ ಸಾಯಿಸಿ ಆ ಪಿಂಡದನ್ನ ಪ್ಲೇಟಲ್ಲಿ ಬಡಿಸಿ ಪ್ರೀತಿಯಿಂದ ತಿನ್ನು ಅಂತಿದ್ಯಾ ವಸು? ನನ್ ಮಗಳನ್ನ ಸಾಯಿಸಿರೋ ಕೈಯಿಂದ ನೀನು ಅಡ್ಗೆ ಬಡಿಸಿದ್ರೆ ನಾನ್ ತಿಂತೀನಿ ಅಂತ ಹೇಗ್ ಅನ್ಕೊಂಡೆ? ಕರಳು ಸಂಬಂಧ ಅಂದ್ರೆ ಹಾಗೆ ಇರುತ್ತೆ ಅಭಿ. ಹೆತ್ತ ಮಗಳು ದೂರ ಆದಾಗ ಆ ನೋವು ಹೇಗಿರುತ್ತೆ ಅಂತ ನಿನಗೂ ಗೊತ್ತಿಲ್ಲ, ಈ ವಸುಗೂ ಗೊತ್ತಿಲ್ಲ. ಅಮ್ಮ, ರಾಕಿ ವಾಪಸ್ ಬರ್ತಾನೆ ಅಂತ ಗೊತ್ತಿದ್ರು ಕೂಡ 1-2 ದಿನ ರಾಕಿ ಹಾಸ್ಟೆಲ್ಗೆ ಹೋಗಿದ್ದಕ್ಕೆ ಈ ವಸು ತಬ್ಬಿಬಾಗೋದ್ಲು. ಅಂಥದ್ರಲ್ಲಿ ಮದುವೆ ವಯಸ್ಸಿಗೆ ಬಂದಿರೋ ಹೆತ್ತ ಮಗಳು ಶಾಶ್ವತವಾಗಿ ದೂರ ಹೋಗಿದ್ದಾಳೆ ಅಂತ ಗೊತ್ತಾದ್ಮೇಲೆ ಆ ತಾಯಿ ಸಂಕಟ ಅನುಭವಿಸೋರ್ಗೆ ಅರ್ಥ ಆಗೋದು. ಕಟ್ಕೊಂಡಿರೋನ್ ಸತ್ತೋಗಿದ್ರು 2ನೇ ಮದ್ವೆ ಮಾಡ್ಕೊಂಡು ಸಂತೋಷವಾಗಿದ್ದಾಳೆ. ಹೆತ್ತು ಮಗಳ ಬಗ್ಗೆ, ಕರಳ ಸಂಬಂಧದ ಬಗ್ಗೆ ವಸುಗೆ ನಮ್ಮ ಗೊತ್ತಾಗುತ್ತೆ. ಆದ್ರೂ ನಿನ್ನ ಮಗಳು ಸತ್ರೆ ಅವಳಿಗೇನಕ್ಕೆ ನೋವಾಗತ್ತೆ? ಶಿವಾನಿ ಸಾವ ಕಾರಣನೇ ಅವಳಲ್ವಾ? ನಿಲ್ಸೋತೆ. ಎಷ್ಟು ಸಲ ಹೇಳ್ಬೇಕು ನಿಮ್ಗೆ? ಶಿವಾನಿ ಸಾಯೋದಕ್ಕೆ ಕಾರಣ ವಸುವರಲ್ಲ, ವಸುನೇ ಕಾರಣ ಅಂತ ನನ್ ಮಗಳು ಪತ್ರದಲ್ಲಿ ಬರ್ದಿದ್ದಾಳಲ್ಲ ಅಣ್ಣ. ಶಿವಾನಿ ಬೇಡ ಅಂತ ಹೇಳಿ ನಂದಿನಿನ ವಸು ಮುಂದೆ ಕರ್ಕೊಂಡು ಬಂದಿದ್ದಕ್ಕೆ ಶಿವಾನಿ ಸತ್ತು ಹೋಗಿದ್ದು. ಶಿವಾನಿ ಆತ್ಮಹತ್ಯೆ ಮಾಡ್ಕೊಂಡಿಲ್ಲಮ್ಮ, ಅವಳನ್ನ ಯಾರೋ ಕೊಲೆ ಮಾಡಿದ್ದಾರೆ. ನಮ್ಮನ್ನ ಹೆದರ್ಸೋದಕ್ಕೆ ಮನೆಯಿಂದ ಆಚೆ ಹೋಗಿರೋ ಶಿವಾನಿನ ಯಾರು ಬೇಕು ಅಂತಲೇ ಹೊಡೆದು ಸಾಯಿಸಿದ್ದಾರೆ. ಅವ್ರು ಈ ಮನೆ ಶತ್ರುಗಳ, ಇಲ್ಲ ದಮಯಂತಿ ಶತ್ರುಗಳ, ಇಲ್ಲ ಶಿವಾನಿ ಶತ್ರುಗಳ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಆದಷ್ಟು ಬೇಗ ಕೊಲೆಗಾರನ ಹಿಡಿತೀವಿ, ಶಿಕ್ಷೆ ಕೊಡಿಸ್ತೀವಿ. ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರಿ. ಸುಮ್ಮನೆ ನೀವು ವಸುವ್ರನ್ನ ಅನ್ನಕ್ಕೆ ಹೋಗ್ಬಿಡಿ. ನನ್ ಮಗಳು ಮನೆಯಿಂದ ಆಚೆ ಹೋಗೋ ಕಾರಣ ವಸುನೇ ಅಲ್ವಾ ಅಣ್ಣ? ಅಲ್ಲ ಕಣೆ, ನಾನು ಸುಮ್ಮನೆ ಒಳ್ಳೆ ಪ್ಲಾನ್ ಮಾಡಿ ಆಚೆ ಕಳಿಸ್ಬಿಟ್ಟೆ. ನನ್ ಮಗಳು ಬೇಡ ಅಂದು ಈ ನಂದಿನಿನ ಅಖಿಲ್ ಜೊತೆ ಮದ್ವೆ ಮಾಡ್ಬೇಕು ಅಂತ ವಸು ಅಂದಿದ್ರಿಂದಲೇ ತಾನೆ ನನ್ ಮಗಳು ನೋವಲ್ಲಿ ಆಚೆ ಹೋಗಿದ್ದು. ಹೊಸವ್ರನ್ನ ಬೈಯಕ್ಕೆ ಹೋಗ್ಬೇಡಿ. ನನ್ ಮಗಳನ್ನ ಯಾರೋ ಸಾಯಿಸಿದ್ದಾರೆ ಅಂತ ಹೇಳ್ದೆ ಅಲ್ವಾ ಅಣ್ಣ? ಆ ಕೊಲೆಗಾರನ ಕರ್ಕೊಂಡ್ ಬಂದು ನನ್ ಮುಂದ್ ನಿಲ್ಸು. ಆಗ ಈ ವಸುದ್ ಏನೂ ತಪ್ಪಿಲ್ಲ ಅಂತ ಒಪ್ಕೋತೀನಿ. ಅಲ್ಲಿ ತನಕ ನನ್ ಮಗಳ ಸಾವಿಗೆ ಕಾರಣ ಈ ವಸುನೇ. ಆ ಅಪರಾಧ ಇವಳದ್ದೆ. ಬಾರೋ ಕಿಟ್ಟು, ಈ ಊಟನೂ ಬೇಡ, ಏನೂ ಬೇಡ. ಖಂಡಿತ ಕೊಲೆಗಾರನ ಹಿಡಿತೀನಮ್ಮ. ಅವ್ರನ್ನ ಬಿಡೋ ಮಾತೇ ಇಲ್ಲ. ಆ ದೇವರು ಕೂಡ ಅವ್ರನ್ನ ಕಾಪಾಡಕ್ಕಾಗಲ್ಲ. ಸ್ವಾಮಿ,
ಶಿವಾನಿ ಕೊಲೆ ವಿಷಯ ತುಂಬಾನೇ ನಿಗೂಢವಾಗಿದೆ ಅನ್ಸುತ್ತೆ. ಯಾವ ದಾರಿನೂ ಕಾಣಿಸ್ತಾ ಇಲ್ಲ. ಕೊಲೆಗಾರರು ಯಾರು ಅಂತ ಗೊತ್ತಾಗೋವರೆಗೂ ಶಿವಾನಿ ಸಾವಿಗೆ ನಾನೇ ಕಾರಣ ಅಂತ ನನ್ನ ಮೇಲೆ ಅತ್ತೆ ಮತ್ತೆ ದಮಯಂತಿ ಹಾಕಿರೋ ಆರೋಪ ಹೋಗೋದಿಲ್ಲ. ನೀನೇ ದಾರಿ ತೋರಿಸ್ಬೇಕು ತಂದೆ. ನೀನ್ ಹೇಳಿದ್ದೆ ರಾಂಗ್, ನಾನು ಹೇಳಿದ್ದೆ ರೈಟು. ಇಲ್ಲ ಬಾವಾ, ನಾನು ಲಾಜಿಕ್ ಇಟ್ಕೊಂಡೇ ಹೇಳಿದ್ದೀನಿ. ರಾಕಿ, ಏನದು ಜಗಳ? ಭಾವನ್ಗೆ ಒಂದ್ ಸ್ಟೋರಿ ಹೇಳ್ದೆ ಮಮ್ಮಿ, ಅದನ್ನ ಅವನು ರಾಂಗ್ ಅಂತ ಹೇಳ್ತಿದ್ದಾನೆ. ಕಳ್ರು ಹೀರೋ ಕಣ್ಣಿಗೆ ಪಟ್ಟಿ ಕಟ್ಟಿ ಕರ್ಕೊಂಡು ಹೋಗ್ಬೇಕಾದ್ರೆ ಹೀರೋಗೆ ದಾರಿ ಕಾಣಿಸಲ್ವಲ್ಲ ಅತ್ತೆ. ಮತ್ತೆ ಕಳ್ರು ಅವನ್ನ ಬಿಟ್ಟ ಮೇಲೆ ಹೀರೋ ಪೊಲೀಸರಿಗೆ ಆ ಕಳ್ರನ್ನ ಹೇಗ್ ಹಿಡ್ಕೊಡ್ತಾನೆ? ಕಿಟ್ಟು ಹೇಳೋದು ನಿಜಾನೇ ಅಲ್ವಾ ರಾಕಿ? ಕಣ್ಣಿಗೆ ಬಟ್ಟೆ ಕಟ್ಟಿದ್ರೆ ಹೀರೋಗೆ ದಾರಿ ಕಾಣಿಸೋದಿಲ್ಲ ಅಲ್ವಾ? ಸ್ಟೋರಿ ಪೂರ್ತಿಯಾಗಿ ಕೇಳಿಸ್ಕೊ ಮಮ್ಮಿ. ಕಣ್ಣಿನ ಪಟ್ಟಿ ಜೊತೆ ಹೀರೋ ಕಳ್ರ ಜೊತೆ ಹೋಗ್ತಿರ್ಬೇಕಾದ್ರೆ ಅವನ್ ಕೈಯಲ್ಲಿ ಸ್ವಲ್ಪ ಎಲ್ಲ ಧಾನ್ಯಗಳನ್ನು ಇಟ್ಕೊಂಡು ದಾರಿ ಪೂರ್ತಿನೂ ಸುರ್ಕೊಂಡ್ ಹೋಗಿರ್ತಾನೆ. ಆಮೇಲೆ ಏನಾಯ್ತು ಅಂದ್ರೆ ಕಳ್ರು ಅವ್ರನ್ನ ಬಿಟ್ಮೇಲೆ ಹೀರೋ ಪೊಲೀಸರ ಜೊತೆ ಧಾನ್ಯ ಸುರ್ಕೊಂಬಂದಿದ್ದ ದಾರಿಲೇ ಹೋಗಿ ಆ ಕಳ್ರು ಇದ್ದಿದ್ದ ಜಾಗನ ಹುಡುಕ್ದ. ಈ ರೀತಿ ಮಾಡಿ ಪೊಲೀಸರಿಗೆ ಕಳ್ರನ್ನೆಲ್ಲ ಹಿಡ್ಕೊಟ್ಟ. ಇದ್ರ ಲಾಜಿಕ್ ಇದೆಯಲ್ಲ? ಅದು ಲಾಜಿಕ್ ಹೆಂಗಾಗುತ್ತೆ? ನಾನು ಅಲಿಬಾಬಾ 40 ಜನ ಕಳ್ರು ಅನ್ನೋ ಬುಕ್ನ ಓದಿದ್ದೀನಿ ಬಾಬಾ. ಅದ್ರಲ್ಲೂ ಕೂಡ ಸ್ಟೋರಿ ಹೀಗೆ ಇರುತ್ತೆ. ಥ್ಯಾಂಕ್ಸ್ ರಾಕಿ, ಒಳ್ಳೆ ಐಡಿಯಾ ಕೊಟ್ಟಿದ್ಯಾ. ಏನಂದ್ರೆ ಶಿವಾನಿನ ಕೊಂದಿರೋ ಆರೋಪಿಗಳನ್ನ ಹಿಡಿಯೋದಕ್ಕೆ ನನಗೊಂದು ಐಡಿಯಾ ಬಂದಿದೆ. ಏನು ಸೋರೆ? ನಾವ ಸುತ್ತಮುತ್ತ ಇರೋ CCTV ಫುಟೇಜ್ ಮಾತ್ರ ನೋಡಿದ್ವಿ ಅಲ್ವಾ? ಹೌದು, ಅದರಲ್ಲಿ ಕೊಲೆ ಮಾಡಿರೋ ಫೇಸು ಅಷ್ಟೊಂದು ಕ್ಲಿಯರ್ ಆಗಿಲ್ವಲ್ಲ. ಆ ಆರೋಪಿಗಳು ಅದೇ ದಾರಿಲಿರೋ CCTV ಕ್ಯಾಮ್ರಾಗಳಲ್ಲಿ ಕ್ಯಾಪ್ಚರ್ ಆಗಿರ್ತಾರಲ್ವಾ? ಯಾವುದೋ ಒಂದು ಕ್ಯಾಮ್ರಾದಲ್ಲಿ ಅವರು ಕ್ಲಿಯರ್ ಆಗಿ ಕಾಣಿಸ್ತಾರಲ್ವಾ? ಆ ದಾರಿ ಉದ್ದಕ್ಕೂ ಇರೋ ಕ್ಯಾಮ್ರಾನ ಹುಡುಕಿದ್ರೆ ಕೊಲೆಗಾರ ಯಾರು ಅಂತ ಗೊತ್ತಾಗ್ಬಿಡುತ್ತಲ್ವಾ ರೀ? ಕರೆಕ್ಟು ಸೋರೆ, ರೈಟ್ ಟೈಮ್ಗೆ ಒಳ್ಳೆ ಐಡಿಯಾ ಕೊಟ್ಟಿದ್ದೀರಾ. ಈ ಥಾಟ್ ಹೇಗೆ ಬಂತು ನಿಮಗೆ? ರಾಕಿ ಕೊಟ್ಟಿದ್ದು ರೀ. ಅವ್ನ್ ಕಿಟ್ಟುಗ್ ಹೇಳಿದ ಸ್ಟೋರಿನ ಕೇಳಿಸ್ಕೊಂಡು ನನಗೆ ಐಡಿಯಾ ಸಿಕ್ತು. ಹಾಗಿದ್ರೆ ರಾಕಿಗೆ ಥ್ಯಾಂಕ್ಸ್ ಹೇಳಬೇಕು. ಬನ್ನಿ, ನಾವು ಈಗಲೇ ಹೋಗಿ ಆ ರೂಟಲ್ಲಿರೋ ಎಲ್ಲ CCTV ಕ್ಯಾಮ್ರಾ ಫುಟೇಜ್ನ ಚೆಕ್ ಮಾಡೋಣ. ಬನ್ನಿ. ಈ ಸುತ್ತಮುತ್ತ ರೋಡಲ್ಲಿ CCTV ಕ್ಯಾಮ್ರಾಗಳು ಕಾಣಿಸ್ತಿಲ್ಲ ರೀ. ಅದೇ ನಾನು ಯೋಚನೆ ಮಾಡ್ತಾ ಇದ್ದೀನಿ ಸೋರೆ. ಆ ಕ್ಯಾಮ್ರಾದಲ್ಲಿ ಸಿಕ್ಕಿರೋ ಫುಟೇಜ್ನ ಕೊಲೆಗಾರನ ಹಿಡಿಯೋಕ್ಕಾಗಲಿಲ್ಲ. ಅವ್ರ ಮುಖ ಕ್ಲಿಯರಾಗಿ ಕಾಣಿಸೋ ಎವಿಡೆನ್ಸ್ ಬೇಕಾಗುತ್ತೆ. ಅದು ಹೇಗೆ ಸಿಗುತ್ತೆ ರೀ? CCTV ಕ್ಯಾಮ್ರಾ ಇಲ್ಲದೆ ಹೋದ್ರೆ ಅವಳನ್ನ ಹೇಗೆ ಹಿಡಿಯೋದು? ಶಿವಾನಿ ಮರ್ಡರ್ ಮೊನ್ನೆ ರಾತ್ರಿ ಸರಿಸುಮಾರು 7 to 8 ಮಧ್ಯದಲ್ಲಿ ನಡೆದಿರೋ ಹಾಗಿದೆ. ಆದರೆ ಇಲ್ಲಿ ಕೆಲಸ ಮಾಡೋರು ಯಾರಾದರೂ ಕೇಳೋಣ ಅಂತಂದರೆ 6:30ಗೆ ಹೋಗಿರ್ತಾರೆ ಅವರು. ಅದೇ ಟೈಮಲ್ಲಿ ಈ ಕಡೆ ಶಿವಾನಿ ಬಿಟ್ಟು ಬೇರೆ ಯಾರಾದರೂ ಬಂದಿದ್ರಂತ ತಿಳ್ಕೋಬೇಕು. ಲೋ, ನೋಡಿದ್ಯಾ? ಮೊನ್ನೆ ನಾನು ಮಾಡಿದ ರೀಲ್ಗೆ 20K ಲೈಕ್ಸ್ ಬಂದಿದೆ. ಹೌದಾ? ತೋರಿಸು. ವಾವ್, ಕತ್ಲಾಗಿದ್ರು ಸೂಪರಾಗಿ ರೀಲ್ಸ್ ಮಾಡಿದ್ಯಾ ಕಣೋ. ಕತ್ಲಲ್ಲಿ ದೆವ್ವ, ನನ್ಗ್ಯಾವ ಭಯ? ನಾನು ಮಾಡಿರೋ ರೀಲ್ ಅದೇ ಅಲ್ವೇನೋ? ಎಕ್ಸ್ಕ್ಯೂಸ್ ಮೀ, ನೀವು ರೀಲ್ಸ್ ಮಾಡ್ತೀರಾ? ಹೌದು ಸರ್. ಮೊನ್ನೆ ನಮ್ಮ ಹುಡುಗ ಮಾಡಿರೋ ರೀಲ್ 20,000 ಜನ ನೋಡಿದ್ದಾರೆ. ಮೊನ್ನೆ ರಾತ್ರಿ ನೀವೇನಾದರೂ ರೀಲ್ಸ್ ಮಾಡಿದ್ರಾ? ಯಾವ ಟೈಮಲ್ಲಿ? 7 ಗಂಟೆ ಹತ್ತತ್ರ ಮಾಡಿದ್ದೀನಿ ಸರ್. ಸರ್, ಯಾಕೆ ಕೇಳ್ತಿದ್ದೀರಾ? ಅಂದರೆ ಅದೇನಿಲ್ಲ, ಇಲ್ಲೊಂದು ಮರ್ಡರ್ ಆಗಿದೆ. ಯಾವುದೋ ಒಂದು ಹುಡುಗಿ ಸೂಸೈಡ್ ಮಾಡ್ಕೊಂಡ್ಲು, ಆ ಕೇಸೇನಾ ಸರ್? ಅದು ಸೂಸೈಡ್ ಅಲ್ಲಪ್ಪ, ಮರ್ಡರ್. ಅವತ್ತು ರಾತ್ರಿ ನೈಟು 7 to 8 ನಡುವೆ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಆ ಟೈಮಲ್ಲಿ ನೀವೆಲ್ಲರೂ ಇಲ್ಲೇ ಇದ್ರಲ್ವಾ? ಅಯ್ಯೋ ಸರ್, ಆ ಮರ್ಡರ್ ಬಗ್ಗೆ ನಮಗೇನು ಗೊತ್ತಿಲ್ಲ ಸರ್. ಗಾಬರಿ ಆಗಬೇಡಿ. ನೀನು ರೀಲ್ಸ್ ಮಾಡ್ತಿರ್ಬೇಕಾದ್ರೆ ಅನುಮಾನಾಸ್ಪದವಾಗಿ
ಯಾರಾದರೂ ಈ ಕಡೆ ಬಂದಿದ್ರಾ? ನೆನಪಿಲ್ಲ ಸರ್. ಪ್ಲೀಸ್ ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀನು ಕೊಡೋ ಈ ಚಿಕ್ಕ ಇನ್ಫಾರ್ಮೇಷನಿಂದ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂದರೆ ಅದು ಹಾಂ ಸರ್, ನಾವು ರೀಲ್ಸ್ ಮಾಡಬೇಕಾದ್ರೆ ಒಂದು ಕ್ಯಾಪ್ ಬಂದಿತ್ತು. ರೀಲಲ್ಲಿ ಆ ಕ್ಯಾಪ್ ಕೂಡ ಬಂದಿದೆ, ಅದಕ್ಕೆ ನಾವು ಬೇರೆ ಟೇಕ್ ತೊಗೊಂಡ್ವಿ ಸರ್.